ರಾತ್ರಿ ಆನೆ ಬಂದು ಅವರೇ ಗಿಡನೆಲ್ಲ ತಿಂದ್ಬಿಟ್ಟು ಹೊರಟೋಯ್ತು. ಇಲ್ಲಿ ಅವರೆಕಾಯಿ ಸಿಕ್ಕಾಬಟ್ಟೆ ಇತ್ತು ನೋಡಿ, ಎಲ್ಲ ತುಳಿದು ಎಲ್ಲ ನಜ್ಜುಗುಜ್ಜು ಮಾಡಿ ಎಲ್ಲನೂ ಮಾಡಿ ಹೊರಟೋಗಿದೆ ಆನೆ. ಕೇಳೋರು ಯಾರೂ ಇಲ್ಲ. ಅದೇ ರೈತನ ಜಮೀನಿನಲ್ಲಿ ಏನಾದರೂ ಒಂದು ಬೇರೆ ಇದೆ ಅಂತಂದರೆ ಹೆಂಗೆ ಕೇಳ್ತಾರೆ ಗೊತ್ತಾ ಬಂದು. ಆದರೆ ಈ ರೀತಿ ಪ್ರಾಬ್ಲಮ್ ಆದಾಗ ಕೇಳೋರು ಯಾರು, ಹೇಳೋರು ಯಾರು? ತುಂಬ ಹಂಸಲಕಾಯಿ ಇತ್ತು, ಎಲ್ಲನೂ ತಿಂದಾಕ್ಬಿಟ್ಟಿದೆ. ತಿಂದಾಕಿ ಇಲ್ಲೇನೆ ನೋಡಿ, ಕೇಳೋರು ಯಾರು, ಹೇಳೋರು ಯಾರು? ಅದೇ ರೈತನ ಜಮೀನಲ್ಲಿ ಆಕಸ್ಮಿಕವಾಗಿ ಒಂದು ಉದಾಹರಣೆಗೆ ಹೇಳ್ತಾ ಇರೋದು, ಒಂದು ಗಾಂಜಾ ಬೆಳೆದಿದ್ದಾರೆ ಅಂತಂದರೆ ಅವ್ರಿಗೆ ಬಂದು ಯಾವ ರೀತಿ ರೈಡ್ ಮಾಡಿ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿ ಕೇಸ್ ಹಾಕಿ ಕೋರ್ಟು ಕಚೇರಿ ಅಂತಾರೆ. ಆದರೆ ಈ ರೀತಿ ಆನೆ ಬಂದು ಎಲ್ಲನೂ ತಿಂದು ತೇಗಿ ನೋಡಿ ಹಂಸಲಕಾಯಿನೆಲ್ಲ ಕಿತ್ತಾಕಿ, ಇದಕ್ಕೆಲ್ಲ ಯಾರು ಹೊಣೆಗಾರರು ನೀವೇ ಹೇಳಿ? ರೈತನ ಕಷ್ಟಕ್ಕೆ ಸ್ಪಂದನೆ ಇಲ್ವಾ? ನೋಡಿ, ಆನೆ ರಾತ್ರಿ ಬಂದು ಕಾಯಿನೆಲ್ಲ ಕಿತ್ತು ನೋಡಿ, ಜಜ್ಜಿ ನೋಡಿ ಹೆಂಗೆ ಮಾಡಿದೆ ನೋಡಿ ಬಂಧುಗಳೇ. ನೋಡಿ, ಸುಮಾರು ಹೆಚ್ಚು ಕಮ್ಮಿ 100 ಕಾಯಿ ಇತ್ತು. ಈ ಕಾಯಿನೆಲ್ಲ ತಿಂದಾಕ್ಬಿಟ್ಟು ಹೋಗ್ಬಿಟ್ಟಿದೆ ನೋಡಿ, ಎಲ್ಲ ನೋಡಿ ಹೆಂಗೆ ಮಾಡಿದೆ ನೋಡಿ. ಎಲ್ಲ ತುಳಿದು ಕಚ್ಚಾ ಪಿಚ್ಚಿ ಮಾಡಿ ನೋಡಿ ಒಂದು ನೋಡಿ ನೋಡಿಲ್ಲಿ ಕಿತ್ತಾಕಿ ನೋಡಿಲ್ಲಿ ನದ್ದಿಯೆಲ್ಲ ಹಾಕಿ ನೋಡಿ, ಬರೀ ಹಂಸಲಹಣ್ಣಲ್ಲ, ಬರೀ ಹಂಸಲಹಣ್ಣಲ್ಲಿ ಬರೀ ನದ್ದಿನಲ್ಲಿ ಬರೀ ಬೀಜಗಳೇ ಸಿಗ್ತವೆ ನೋಡಿ. ಮರ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹುಡ್ಕೊಂಡು ಹೋಗೋದೆ ನೋಡಿ ಬಂದ್ಬಿಡಿ. ನೋಡಿ, ಎಲ್ಲ ಮರನೆಲ್ಲ ಮುರಿದಾಕ್ಬಿಟ್ಟಿದೆ. ಕೇಳೋರು ಯಾರು, ಹೇಳೋರು ಯಾರು? ಅದೇ ಒಂದು ಉದಾಹರಣೆ. ಒಂಥರ ರೈತನ ಜಮೀನಿನಲ್ಲಿ ಏನಾದರೂ ಒಂದು ಆನೆ ಸತ್ತಾಯಿತು ಅಂತ ಬಿಟ್ಬಿಡ್ತಾರ? ಎಲ್ಲ ಏನಾದರೂ ಬೇರೆ ಏನಾದರೂ ಒಂದು ಆಗಿದೆ ಅಂತಂದ್ರೆ ಬಿಟ್ಬಿಡ್ತಾರ? ಅದು ಈ ರೀತಿ ಮಾಡಿದೆ ಆನೆ, ಮರನೆಲ್ಲ ಮುರಿದು ನೋಡಿ. ಹೇಳೋರು ಯಾರು, ಕೇಳೋರು ಯಾರು? ದಯವಿಟ್ಟು ಯಾರ್ಯಾರು ಕೇಳೋರು ಇರ್ತಾರೇನೋ ನೋಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಪರಿಹಾರ ಕೊಡಿಸ್ಕೊಡೋರು ಯಾರಲ್ಲಿದ್ದರೆ ವಿಡಿಯೋನ ನೋಡಿ ಸಹಕರಿಸಿ ಬಂಧುಗಳೇ. ಸಹಕರಿಸಿ.